ಕೃಷಿ ಹೊಂಡದಲ್ಲಿ ಆಕಸ್ಮಿಕ ವಿದ್ಯುತ್ ಹರಿ 3 ಜನ ಸಾವು. ಸ್ಥಳದಲ್ಲಿಯೇ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಚಿಂತಾಮಣಿ ತಾಲ್ಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಂತಕದಿರೇನಹಳ್ಳಿ ಬಳಿ ಶುಕ್ರವಾರ ಕೃಷಿ ಹೊಂಡದಲ್ಲಿ ಬಿದ್ದು 3 ದಾರುಣವಾಗಿ ಮೃತಪಟ್ಟಿದ್ದಾರೆ. ನಗರದ ಹೊರವಲಯದಲ್ಲಿರುವ ಕೃಷಿ ಹೊಂಡದಲ್ಲಿ 3 ಜನರು ಮೃತಪಟ್ಟಿರುವ ವಿಷಯ ಹರಡುತ್ತಿದ್ದಂತೆ ನೂರಾರು ಜನರು ಜಮಾಯಿಸಿದ್ದರು. ಮುಂತಕದಿರೇನಹಳ್ಳಿ ನಿವಾಸಿಗಳಾದ ರಮೇಶ್ 28, ಲೋಕೇಶ್ 32, ಶ್ರೀಕಾಂತ್ 25 ಮೃತಪಟ್ಟಿರುವ ನತದೃಷ್ಟರು. ಮೊದಲು ರಮೇಶ್ ಸಿಕ್ಕಿ ಹಾಕಿಕೊಂಡಿದ್ದಾನೆ, ಅವರನ್ನು ರಕ್ಷಿಸಲು ಲೋಕೇಶ್ ಇಳಿದಿದ್ದಾರೆ. ವಿದ್ಯುತ್ ಪ್ರವಹಿಸಿ ಶಾಕ್ನಿಂದ ಮೃತಪಟ್ಟಿರಬಹುದು ಎನ್ನಲಾಗಿದೆ. ಅವರನ್ನು ಕಂಡ ಶ್ರೀಕಾಂತ್ ಸಂಬಂಧಿ ಮುನಿರಾಜುಗೆ ವಿಷಯ ಮುಟ್ಟಿಸಿ ಕೂಡಲೇ ಹೊರಟು ಬರುವಂತೆ ದೂರವಾಣಿ ಕರೆ ಮಾಡಿದ್ದಾರೆ. ಅವರು ಆತುರದಲ್ಲಿ ಬೋರ್ಡ್ನಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ರಮೇಶ್ ಮತ್ತು ಲೋಕೇಶ್ ಅವರನ್ನು ರಕ್ಷಿಸಲು ಕೃಷಿ ಹೊಂಡಕ್ಕೆ ಇಳಿದಿದ್ದಾರೆ. ಅವರಿಗೂ ವಿದ್ಯುತ್ ಪ್ರವಹಿಸಿ ಮೃತಪಟ್ಟಿದ್ದಾರೆ. ನಾನು ಇಲ್ಲಿಗೆ ಓಡಿ ಬರುವ ವೇಳೆಗೆ ಮೊಬೈಲ್ ಕೃಷಿ ಹೊಂಡದ ದಡದಲ್ಲಿತ್ತು. 3 ಮೃತಪಟ್ಟಿದ್ದರು ಎಂದು ಮುನಿರಾಜು ತಿಳಿಸಿದರು. 3 ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು. 3 ಈಜು ಬರುತ್ತಿತ್ತು. ಬಹುಶಃ ರಮೇಶ್ ಈಜಲು ಕೃಷಿ ಹೊಂಡಕ್ಕೆ ಇಳಿದು ವಿದ್ಯುತ್ ಶಾಕ್ ಹೊಡೆದಿರಬಹುದು. ಅವರನ್ನು ಉಳಿಸಲು ಹೋದ ಲೋಕೇಶ್ಗೂ ಶಾಕ್ ತಟ್ಟಿರಬಹುದು. ಶ್ರೀಕಾಂತ್ ಮುಂಜಾಗ್ರತೆ ವಹಿಸಿ ವಿದ್ಯುತ್ ಕಡಿತಗೊಳಿಸಿ ಇಳಿದಿದ್ದರೂ ಅವರಿಗೂ ಶಾಕ್ ಆಗಿ ಮೃತಪಟ್ಟಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದರು. ನಗರದ ಅಬ್ಬುಗುಂಡು ಪ್ರಸಾದರೆಡ್ಡಿ ಅವರಿಗೆ ಸೇರಿದ ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿ ಮೃತಪಟ್ಟಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ. ಪೊಲೀಸರ ತನಿಖೆಯಿಂದ ನಿಜವಾದ ಕಾರಣ ಗೊತ್ತಾಗಬೇಕಿದೆ. ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜು, ಸಬ್ ಇನ್ಸ್ಪೆಕ್ಟರ್ ಮಮತಾ ಮತ್ತು ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ಲೋಕೇಶ್, ಶಿವಾರೆಡ್ಡಿ, ಶಿವಶಂಕರ್ ಚೆನ್ನಪ್ಪ, ವಿಷ್ಣು, ವಿವೇಕ್ ಸ್ಥಳಕ್ಕೆ ಆಗಮಿಸಿ ಶವಗಳನ್ನು ಹೊರತೆಗೆದರು. ಮರಣೋತ್ತರ ಪರೀಕ್ಷೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದರು. ಡಿವೈಎಸ್ಪಿ ಪಿ. ಮುರಳೀಧರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಕೃಷಿ ಹೊಂಡದ ಬಳಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. आ जाना करेक्ट मरे ನಮ್ಮ ಹೆಸರು ಮುನಿರಾಜು ಅಂತ ಹೇಳ್ಬಿಟ್ಟು ಇದೆ ಚಿಂತಾಮಣಿ ತಾಲೂಕು ಮುಂತಕದಿರೇನಹಳ್ಳಿ ಗ್ರಾಮದಲ್ಲಿ ವಾಸಿಯಾಗಿದ್ದೀನಿ. ನಮ್ಮ ಅಣ್ಣ ಒಬ್ಬರು ಹಿಂಗೆ ಸಂಪಲ್ಲಿ ಬಿದ್ದೋಗ್ಬಿಟ್ಟು ಒಬ್ಬ ಹುಡುಗ ಬಿದ್ದಿದ್ದಾನೆ. ಫಸ್ಟು ಆ ಹುಡುಗನ ಎತ್ತಕೊಂತ ಹೋಗಿದ್ದಾನೆ ಇನ್ನೊಬ್ಬರು ನಮ್ಮ ಅಣ್ಣವರು. ಅದು ಏನಾಗಿದೆ ಅಂದರೆ ಸಂಪಿಗೆ ಎಲ್ಲ ಕರೆಂಟ್ ಏನೋ ಶಾಕ್ ಹೊಡೆದಂಗಿದೆ. ಅದಕ್ಕೆ ಅವ್ರನ್ನ ಎತ್ತಕ್ಕೆ ಹೋದಾಗ ನಮ್ಮ ಅಣ್ಣವ್ರಿಗೂ ಈಜು ಬರ್ತಿತ್ತು. ಅವ್ರು ಬಿದ್ದರೆ ಅವರು ಕರೆಂಟ್ ಶಾಕ್ ಹೊಡೆದ್ಬಿಟ್ಟಿದೆ. ಅದನ್ನು ನೋಡಿದ್ದು ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಶ್ರೀಕಾಂತ್ ಹೇಳ್ಬಿಟ್ಟು. ನನಗೆ ಆಫೀಸಲ್ಲಿದ್ದೆ, ನಾನು ಇಂಡಸ್ಟ್ರಿಯಲ್ ಬ್ಯಾಂಕಲ್ಲಿ ಕೆಲಸ ಮಾಡೋದು. ನಾನು ಅಲ್ಲಿಂದ ನಾನು ಓಡ್ ಬರೋಸಲ್ಲಿ ಇವನು ನನಗೆ ಹೇಳ್ಬಿಟ್ಟು ಹಿಂಗೆ ಅವರಿಬ್ಬರು ನೀರಲ್ಲಿ ಬಿದ್ದಿದ್ದಾರೆ, ಅವ್ರನ್ನ ಹಾಸ್ಪಿಟ್ಲ್ಗೆ ಹಾಕೋಣ ಹೋಗ್ಕೊಂಡಂಗೆ ಅವರು ಎತ್ತುವ ಮೇಲೆ ಹಾಕೋಣ ಅಂತೇಳಂಗೆ ಅವನು ಇಳಿದಿದ್ದಾನೆ. ಅವನಿಗೆ ಏನಾದರೂ ಕರೆಂಟ್ ಶಾಕ್ ಕೊಡುತ್ತೋ ಏನೋ ಗೊತ್ತಿಲ್ಲ. ಅವ್ನು ಫೋನ್ ಮಾಡಿದ್ವಿ, ನಾನು ಬಂದಿಲ್ಲಿ ನೋಡಿದ್ರೆ ಫೋನ್ ಮಾತ್ರ ಮೇಲೆ ಇತ್ತು. ಫೋನ್ ಮೇಲೆ ಇತ್ತು, ನೋಡಿದ್ರೆ ಅವನು ಒಳಗಡೆ ನೀರಲ್ಲಿ ಬಿದ್ದುಬಿಟ್ಟಿದ್ದಾನೆ. ಅವ್ರ ಹೆಸರು ಏನು ಸರ್? ಒಬ್ಬರ ಹೆಸರು ಲೋಕೇಶು. ಎಷ್ಟು ವರ್ಷ? ಅವ್ರಿಗೆ ಒಂದು 34 ವರ್ಷ ಆಗಿದೆ. ಇನ್ನೊಬ್ರು ಬಂದ್ಬಿಟ್ಟು ಶ್ರೀಕಾಂತ್ ಅಂತ, ಅವ್ರಿಗೊಂದು 24 ಇರುತ್ತೆ. ಇನ್ನೊಬ್ಬರು ರಮೇಶ್ ಅಂತ, ಅವ್ರಿಗೂ ಒಂದು 28 ವರ್ಷ ಇರುತ್ತೆ. ರಮೇಶ್ ಅಂತ ಫಸ್ಟು ಬಿದ್ದಿದ್ದಾರೆ. ಅವ್ರನ್ನ ಎತ್ತಕ್ಕೆ ಲೋಕೇಶ್ ಅಂತ ಅವ್ರು ಇಳಿದಿದ್ದಾರೆ. ಅವ್ರಿಗೆ ಕರೆಂಟ್ ಶಾಕ್ ಹೊಡೆದಿರೋದ್ರಿಂದ ಶ್ರೀಕಾಂತನ ಅವ್ರಿಗೆ ಗೊತ್ತಿದೆ ಕರೆಂಟ್ ಶಾಕ್ ಹೊಡೆದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದು. ಅವ್ರು ಎತ್ತಕ್ಕಂಥ ಫಸ್ಟ್ ಎಲ್ಲ ವೈರ್ಸ್ ಎಲ್ಲ ತೆಗೆದಿದ್ದಾನೆ. ತೆಗೆದುಬಿಟ್ಟು ಮತ್ತೆ ಇಳಿಯೋಕ್ಕಂತ ನೋಡಿದ್ದಾನೆ. ಅವ್ನಿಗೇನೋ ಕರೆಂಟ್ ಶಾಕ್ ಎಲ್ಲಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಅದು ಅವ್ನಿಗೂ ಕರೆಂಟ್ ಶಾಕ್ ಹೊಡೆದಿದೆಯೋ ಅನ್ನೋ ಗೊತ್ತಿಲ್ಲ. ಅವ್ರಿಗೂ ಶ್ರೀಕಾಂತ್ಗೂ ಈಜು ಬರ್ತಿತ್ತು, ಲೋಕೇಶ್ಗೂ ಬರ್ತಿತ್ತು, ರಮೇಶು ಈಜು ಹೊಡಿತಾ ಇದ್ನು. ಎಲ್ಲರಿಗೂ ಈಜು ಬರ್ತಿತ್ತು. ಇದು ಕರೆಂಟ್ ಹೊಡೆದಿರೋದೇ ಸಂಪಲ್ಲಿ ಇದಾಗಿರೋದೆ, ಮೋಟ್ರ್ ಇಕ್ಕಿದ್ದಾರೆ. ಆ ಮೋಟ್ರ್ ಕಡೆಯಿಂದ ಕರೆಂಟ್ ಶಾಕ್ ಹೊಡೆದಿರೋದೆ. ಯಾರಿಗೆ ಮ್ಯಾರೇಜ್ ಆಗಿದ್ದು ಏನು? ಲೊಕೇಶನ್ ಅವ್ರಿಗೆ ಮ್ಯಾರೇಜ್ ಆಗಿದೆ. ಒಂದು ಮಗುಗೆ 1 ವರ್ಷ ಇರ್ಬೋದು. 1 ವರ್ಷ 4 ತಿಂಗಳಾಗಿ. ಎಲ್ಲ ಒಂದೇ ಊರವರ? ಎಲ್ಲ ಒಂದೇ ಊರವರು. ಲೊಕೇಶನ್ ಅವರು ನಮ್ಮ ಅಣ್ಣ ದೊಡ್ಡಪ್ಪ ಮಗ. ಶ್ರೀಕಾಂತ್ ನಮ್ಮ ಬಾಮೈದ ಆಗಬೇಕು, ರಮೇಶನು ಬಾಮೈದ ಆಗಬೇಕು. ರಮೇಶ್ ಅವ್ರು ಯಾವ ಕಾರಣಕ್ಕೆ ಬಂದಿದ್ದಾರೆ ಈ ಕಡೆ? ಎಲ್ಲ ಇದೇ ತೋಟದಲ್ಲೇ ಅವರು ಲೊಕೇಶನ್ ಅವರು ಇದರಲ್ಲಿ ಕೆಲಸ ಮಾಡ್ತಿದ್ರು, ಬಂದಿದ್ದಾರೆ. ಪಕ್ಕದಲ್ಲಿ ತೋಟ ಅದೇ, ತೋಟ ಪಕ್ಕದಲ್ಲೇ ಇದು ಎಲ್ಲ ಲೀಸ್ಗೆ ಹಾಕ್ಕೊಂಡು, ಲೀಸ್ಗೆ ಅಂದರೆ ಮಾಡಿಸಿದ್ರು, ಅದರಲ್ಲಿ ಕೆಲಸದಂಗೆ ಮಾಡ್ತಿದ್ರು.
ಬಂದು ಈಗ ಇಲ್ಲಿ ಬರೋಕ್ಕೆ ಕಾರಣ, ಕೃಷಿ ಹೊಂಡಕ್ಕೆ ಬರೋಕ್ಕೆ ಕಾರಣ ಏನು ಅಂತ? ಕಾರಣ ಅಂದರೆ ತೋಟಕ್ಕೆ ನೀರು ಹಾಕಕ್ಕಂತ ಬಂದಿದ್ದಾರೆ. ಅದೇನಕ್ಕೆ ಇಳಿದ್ರೋ, ಈಜು ಹೊಡಿಯೋಕೆ ಇಳಿದ್ರೋ ಗೊತ್ತಿಲ್ಲ, ಇಲ್ಲ ಏನಂತನೂ ಗೊತ್ತಿಲ್ಲ, ಬಿದ್ದಿದ್ದಾರೆ, ಹಂಗಾಗಿದೆ.